ನಾಯಕರು ಹಾಗೂ ಕ್ಯಾಬಿನೆಟ್ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ಅವರೇನು ತಪ್ಪೇನು ಹೇಳಿಲ್ಲ. ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ RSSನವ್ರಿಗೆ ಯಾವುದಾದ್ರೂ ಪಥಸಂಚಲನ ಮಾಡಬೇಕಾದ್ರು ಅಥವಾ ಅವ್ರ ಶಾಖೆಗಳಲ್ಲಿ ಚಟುವಟಿಕೆಗಳಾದ್ರು ಏನಾಗಿರು ಬ್ಯಾನ್ ಮಾಡೋಂತಿಲ್ಲ. ಆದ್ರೆ ಇವತ್ತು ಅವರು RSSನವರು ಇಡೀ ರಾಜ್ಯದಿಂದ ಒಂದು ಗುರಿ ಇಟ್ಕೊಂಡು ಚಿತ್ತಾಪುರವನ್ನು ಗುರಿ ಇಟ್ಟುಕೊಂಡು ಪ್ರಿಯಾಂಕಾ ಖರ್ಗೆ ಅವರನ್ನು ಗುರಿ ಇಟ್ಟುಕೊಂಡು ಏನು ಹೋರಾಟ ಏನು ಹಮ್ಮಿಕೊಂಡಿದ್ದಾರೆ, ನಾವು ಅದಕ್ಕೆ ಬಲವಾಗಿ ಖಂಡಿಸ್ತೀವಿ. ಯಾಕಂತಂದ್ರೆ ಇವತ್ತು ಏನ್ ಮಾಡತ್ತೀರಿ ಸರ್ ತಾವು? ಸರ್, ಇವತ್ತು ನಾವು ಅಹಿಂದ ಸಂಘಟನೆ ವತಿಯಿಂದ ಅಲ್ಪಸಂಖ್ಯಾತರು, OBCಗಳು ಹಾಗೂ SC/ST ಸಮಾಜದ ಇನ್ನಿತರ ಸಮಾಜದವರು ಸೇರಿಕೊಂಡು ಪ್ರಿಯಾಂಕಾ ಖರ್ಗೆ ಅವರು ಬೆಂಬಲಿಸಿ ಇವತ್ತಿನ ದಿವಸ ಹುಬ್ಬಳ್ಳಿಯಲ್ಲಿ ಬೃಹತ್ ಆದಂತ ನಾವೊಂದು ಪ್ರತಿಭಟನೆ ಮಾಡಬೇಕಂತ ಒಂದು ವಿಚಾರ ಇಟ್ಕೊಂಡು ಇವತ್ತು ನಾವು ಅಂಬೇಡ್ಕರ್ ಮೂರ್ತಿ ಆವರಣದಲ್ಲಿ ಎಲ್ಲ ಸೇರಿದ್ವಿ. ನಾವು ಅಂಬೇಡ್ಕರ್ ಮೂರ್ತಿಯಿಂದ ಸಂಗೊಳ್ಳಿ ರಾಯಣ್ಣ ಮೂರ್ತಿಯವರಿಗೆ ಇಲ್ಲಿಂದ ಪಾದಯಾತ್ರೆ ಮೂಲಕ ಘೋಷಣೆ ಕೂಗುತ್ತಾ ದೇಶ್ ಬಚಾವ್ RSS ಹಟಾವ್ ಹಾಗೂ ಸಂವಿಧಾನ ಬಚಾವ್ RSS ಹಟಾವ್ ಅಂತ ಏನು ಒಂದು ನಮ್ದು ಅಭಿಯಾನ ಏನಿದೆ, ಆ ಅಭಿಯಾನ ಇವತ್ತು ನಾವು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ನನ್ನ ಹೆಸರು ಬಾಬಾಜಾನ್ ಮುದೋಳ್, ರಾಷ್ಟ್ರೀಯ ಅಹಿಂದ ಸಂಘಟನೆಯ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರು. ಓಕೆ ಸರ್, ಥ್ಯಾಂಕ್ ಯು. ದಲಿತ ನಾಯಕ ಪ್ರಿಯಾಂಕಾ ಖರ್ಗೆ ಅವರ ದಬ್ಬಾಳಿಕೆ ಮಾಡಿ ಅಶ್ಲೀಲವಾಗಿ ಅವ್ರ ಮುಂದೆ ನಮ್ಮ ದಲಿತ ನಾಯಕರಾದಂತಹ ಸತೀಶ್ ಜಾರಕಿಹೊಳಿ ಮೇಲೆ ರಮೇಶ್ ಕತ್ತಿ ಅವರಂತಕ್ಕಂಥ ಅದಕ್ಕೆ ಇಂಥ ಸಂಸ್ಕೃತಿ ಇರ್ತಕ್ಕಂಥ RSS ವಿರೋಧ ಮಾಡ್ತಾರೆ. ನಮ್ಮ ದೇಶದ ಸಂವಿಧಾನವನ್ನು ಒಪ್ಕೊಳ್ದಿರ್ತಕ್ಕಂಥವ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಒಪ್ಕೊಳ್ದಿರ್ತಕ್ಕಂಥವ್ರು, ಈ ದೇಶದಲ್ಲಿರ್ತಕ್ಕಂಥ ದಲಿತರನ್ನ ಒಪ್ಕೊಳ್ದಿರ್ತಕ್ಕಂಥವ್ರು, ಹಿಂದೂ ಧರ್ಮದವ್ರನ್ನ ಒಪ್ಕೊಳ್ದಿರ್ತಕ್ಕಂಥವ್ರು, ಗೋಮದ್ವೇಷ ಬಿತ್ತುವಂತ RSS ಹಟಾವ್, ಈ ದೇಶದಲ್ಲಿ ಈ ರಾಜ್ಯದಲ್ಲಿ RSS ನಿಷೇಧ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಇವತ್ತು ಮನುಸ್ಮೃತಿ ಮತ್ತು ಮನುವಾದವನ್ನ ದಹನ ಮಾಡೋದ್ರ ಜೊತೆಗೆ ಯಾವ್ದು 1927 ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿ